ನಮ್ಮ ಕಾವೇರಿನ ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ. ಎಲ್ಲೂ ಹೋಗ್ಬೇಡಪ್ಪ. ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ, ಬೇಗ ವಾಪಸ್ ಬರ್ತೀನಿ. ಇನ್ನೇನಪ್ಪ, ಲೈನ್ ಕ್ಲಿಯರ್ ಆಯ್ತಲ್ಲ? ಪಾದರಕ್ಷೆ ತಂದಿದ್ದೀರಾ? ಕೊಡಿ ಕೊಡಿ. ಕುಬ್ರ? ತಟ್ಟೆ ತೆಗೀರಿ. ಇದನ್ನ ಇವನ್ ಕಾಲಿಗೆ ಹಾಕಬೇಕು ಅಥವಾ ಇದರಲ್ಲೇ ಇವನ್ ಕೆನ್ನೆಗೆ ಬಾರಿಸ್ಬೇಕು, ಇಲ್ಲ ನನ್ನ ಕೆನ್ನೆಗೆ ನಾನೇ ಹೊಡ್ಕೋಬೇಕು, ಒಂದು ಗೊತ್ತಾಗ್ತಿಲ್ಲ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಪೂರ್ಣಿ, ನಮ್ ಎದುಗೆ ಈ ಚಪ್ಪಲಿ ಎಲ್ಲ ಸಾಲ್ದು, ಬಂಗಾರ ಚಪ್ಪಲಿ ತೋಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಸರಿ, ಮೊದ್ಲು ಈಗ ಇದನ್ನ ತೋರಿಸಿ. ಕಾಲ್ ಕೊಡಪ್ಪ. ಭಾಗೀರಥಮ್ನವ್ರೆ, ಎಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡಿ. ನಿಮ್ಮ ಹುಡುಗನ್ ಕೊಡ್ಬೇಕಾಗಿರೋ ವಾಚು, ಉಂಗುರ, ಚೈನು ಎಲ್ಲ ಒಡವೆನೂ ಕೊಟ್ಟಾಗಿದೆ. ಬೇಕಾದ್ರೆ ಬಿಲ್ಲು ಕೊಟ್ಬಿಡ್ತೀನಿ. ಅಯ್ಯೋ, ನಾನೇನ್ ಕೇಳ್ಬಾರದ್ ಕೇಳ್ದೆ. ಏನೋ ಪದ್ಧತಿ ಪ್ರಕಾರ ಇದನ್ನೆಲ್ಲ ಕೊಡ್ಬೇಕು, ಅದಕ್ಕೆ ಕೇಳ್ದೆ. ಅದಕ್ಕೆ ಹೀಗೆಲ್ಲ ಆಡೋದಾ? ಅದನ್ನು ಕೇಳ್ಬಿಟ್ಟಿದೀಯಾ? ಯಾವಾಗ ಕೇಳ್ದಿಯೇ? ಬಾಯ್ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರಿ. ಪೇಟ ತಂದಿದ್ದೀರಾ? ಕೊಡಿ. ಪೇಟ ಹಾಕಿ ತಗೊಳ್ಳಿ. ಬಾಪ, ಇಲ್ಲಿಗೆ ಕಾಶಿ ಯಾತ್ರೆ ಮುಗೀತು. ಈಗ ಮುಹೂರ್ತ ಮೀರೋದ್ರೊಳಗಡೆ ಮಂಗಲಧಾರಣೆ ಆಗ್ಬೇಕು. ಹೋಗಪ್ಪ, ರೆಡಿಯಾಗು. ರಾಮ್ ಸರ್, ಏನ್ ಭಟ್ರೆ? ಬಿಸಿ ಬಿಸಿ ಗರ್ಮಾ ಗರ್ಮ್ ಕಾಫಿ ರೆಡಿ ಐತ್ರಿ. 1 ಮಿನಿಟ್. ಆತ್ರಿ. ರಾಮ್ ಸರ್, ಇವತ್ತು ಅಗದಿ ಚಂದಾಗಿ ಸ್ಮಾರ್ಟ್ ಆಗಿ ಕಾಣಕತ್ತೀರಿ ನೋಡ್ರಿ. ನನ್ನ ಕಣ್ಣಿಂದ ದೃಷ್ಟಿ ಆಗಾಕತ್ತೈತಿ ನೋಡ್ರಿ ನಿಮ್ಗೆ. ಗುಡ್ ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ಏನು ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲೋ ಹೊರಟಿದ್ದೀರಾ? ಎಲ್ಲಿ ಹೋಗ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಗಾತಿ? ಅಥವಾ ಮರ್ತು ಹೋಗಿದ್ಯಾ? ಮರ್ತಿರೋದು ನಾನಲ್ಲಪ್ಪ, ನೀವು. ಇವತ್ತು ಸಕ್ಸಸ್ಸರ್ನ ಅನೌನ್ಸ್ ಮಾಡೋ ದಿನ. ಅದನ್ನ ಮರೆತು ಯಾರ್ದೋ ಮದ್ವೆಗೆ ಹೋಗ್ತಾ ಇದ್ದೀರಾ ನೀವು. ಕಾತಿ, ಪ್ಲೀಸ್, ಯಾರ್ದೋ ಮದುವೆಗೆ ಅಂತ ಅಷ್ಟು ಲೈಟಾಗಿ ಮಾತಾಡ್ಬೇಡ. ಇದು ನನ್ನ ಕ್ಲೋಸ್ ಫ್ರೆಂಡ್ ಮಗಳ ಮದುವೆ, ನೆನಪಿರ್ಲಿ. ಇಟ್ಸ್ ಓಕೆ ಅಪ್ಪ, ವಿ ವೇರ್ ಆಲ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್ ಡೇ. ನಿಮ್ಮ ಮಾತು ಪ್ರಕಾರ ನೀವೇ ನಡ್ಕೊಂಡಿಲ್ಲ ಅಂದ್ರೆ ಹೇಗಪ್ಪ? ನಾನೆಲ್ಲಿ ಮಾತು ತಪ್ಪಿದ್ದೀನಿ ಕಾತಿ? ನಾನು ಮಾತು ತಪ್ಪಲ್ಲ. ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೀಟಿಂಗ್ ಇರೋದು ಸಂಜೆ ತಾನೆ, ಅಷ್ಟರಲ್ಲಿ ನಾನು ಬರ್ತೀನಿ. ನೀವು ಇಲ್ಲಿ ಯಾರು ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮಾವ, ಯಾರು ಬರ್ತಾರ ಇಲ್ವಾ ನನಗೆ ಗೊತ್ತಿಲ್ಲ ಮಾವ. ನಾನು ಮತ್ತೆ ತೇಜು ಆನ್ ಟೈಮ್ ಬಂದ್ಬಿಡ್ತೀವಿ. ಗುಡ್. ಅಷ್ಟಾದ್ರೂ ಸೆನ್ಸ್ ಇದೆಯಲ್ಲ. ಆದ್ರೆ ಮಾವ, ಪ್ರೀತಮ್ ಬರ್ತಾನೋ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಗೀಟಿ ಅಂತ ಹೋಗ್ತಾನೋ ಅನ್ನೋದೇ ದೊಡ್ಡ ಕ್ವೆಶ್ಚನ್ ಮಾವ. ಸ್ಟಾಪ್ ಇಟ್ ಮಲ್ಲಿಕಾ, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಪ್ರೀತಮ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ. ಇದನ್ನ ಕೇಳೋದಕ್ಕೆ ನೀವ್ ಯಾರು? ನಾನು ಈ ಮನೆ ಮಗಳು. ಒಳ್ಳೆ ಮಗಳಾಗಿದ್ರೆ ನಿಮ್ ದಾರಿ ನೀವ್ ನೋಡ್ಕೊಂಡು ಹೋಗ್ತಾ ಇದ್ರಿ. ಈ ತರ ಮದ್ವೆ ಆಗಿ ಎಷ್ಟು ವರ್ಷ ಆದ್ರೂ ಅಪ್ಪನ್ ಮನೇಲಿ ಜಾಂಡ ಊರ್ಕೊಂಡು ಬಿದ್ದಿರ್ತಿರ್ಲಿಲ್ಲ. ನಮಗ್ ಬುದ್ಧಿ ಹೇಳೋಷ್ಟು ಮಾರಲ್ ರೈಟ್ಸ್ ನಿಮಗಿದ್ಯಾ? ಮಲ್ಲಿಕಾ,
ಕಿರ್ಚ್ಬೇಡಿ, ಇರೋ ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಟಾಪ್ ಇಟ್. ಈ ಮಾತಾಡೋದಕ್ಕೆ ನಿನಗ ಅಧಿಕಾರ ಇಲ್ಲ. ನಮ್ಮಪ್ಪ ಇಲ್ಲೇ ನಿಂತ್ಕೊಂಡಿದ್ದಾರೆ, ಅವ್ರು ಬೇಕಾದ್ರೆ ಈ ಮಾತು ಹೇಳಿ, ಅವಾಗ ಕೇಳ್ತೀನಿ. ಇಷ್ಟು ವರ್ಷ ಈ ಮನೆಗೋಸ್ಕರ ನಾನು ದುಡ್ದಿದ್ದೀನಿ ಅನ್ನೋದು ಜ್ಞಾಪಕ ಇರ್ಲಿ. ಮತ್ತೆ ನೀವ್ಯಾಕ್ ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀರಾ? ನೀನ್ ಯಾಕೆ ನಮ್ ಪ್ರೀತು ಬಗ್ಗೆ ಹಗುರವಾಗಿ ಮಾತಾಡ್ತೀಯಾ? ಯಾಕೆ ಮಾತಾಡಬಾರ್ದು? ನಾನು ಈ ಮನೆ ಹಿರಿ ಸೊಸೆ, ಎಲ್ಲರ ಬಗ್ಗೆ ಮಾತಾಡೋ ಹಕ್ಕು ನನಗೂ ಇದೆ. ಮೊದ್ಲು ಹೆಂಡತಿಯಾಗಿ ನಿನ್ ಕರ್ತವ್ಯನ ನೀನ್ ನಿಭಾಯಿಸು. ನಿನ್ ಗಂಡನ್ನ ಸರಿಯಾದ ದಾರಿಗೆ ಕರ್ಕೊಂಡ್ ಬಾ. ಆಮೇಲೆ ಮನೆ ಸೊಸೆ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಅಧಿಕಾರದ ಬಗ್ಗೆ ಮಾತಾಡು. ಅಷ್ಟೇ ಅಲ್ಲ. ಕಾತಿ, ಪ್ಲೀಸ್ ಸ್ಟಾಪ್ ಇಟ್. ನೋಡು ಪ್ರಭಾ, ನಮ್ ಪ್ರೀತು ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ದಾಳೆ. ಅವಳು ಮಾತಾಡೋದ್ರಲ್ಲಿ ತಪ್ಪೇನಿದೆ ಕಾತಿ? ಪ್ರಭಾ, ನೀನು ಹೀಗೆ ಮಾತಾಡ್ತಿದ್ಯಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಾತಿ. ಮಲ್ಲಿಕಾ ಪ್ರೀತಮ್ ಮೇಲಿರೋ ಒಪಿನಿಯನ್ನ ಹೇಳ್ತಾ ಇದ್ದಾಳೆ ಅಷ್ಟೇ. ಈಗ ಪ್ರೀತಮ್ ಇರೋದು ಹಾಗೆ ತಾನೆ? ಅಲ್ಲ ಪ್ರಭಾ. ಕಾತಿ, ಸ್ಟಾಪ್ ಇಟ್. ನೋಡು, ಇದನ್ನ ಇಲ್ಲಿಗೆ ಬಿಟ್ಬಿಡು. ಮಾವ, ಐ ಆಮ್ ಸಾರಿ. ನೋಡಿ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ಇಷ್ಟೆಲ್ಲ ಗಲಾಟೆ ಅಷ್ಟೇ. ನೀವು ಮದುವೆಗೆ ಹೊರಟಿದ್ದೀರಾ, ಆರಾಮಾಗಿ ಹೋಗಿ ಬನ್ನಿ. ಏನಿದು ಪ್ರಭಾ? ನೀನ್ ಅವಳಗ್ ಸಪೋರ್ಟ್ ಮಾಡ್ತಾ ಇದ್ಯಾ? ನೀನ್ ನನಗ್ ಸಪೋರ್ಟ್ ಮಾಡ್ಬೇಕು ತಾನೆ? ಕಾತಿ, ಯಾಕೆ ದುಡುಕ್ತಾ ಇದೆಯಾ? ನೋಡು, ಸಕ್ಸಸ್ಸರ್ನ ಅನೌನ್ಸ್ಮೆಂಟ್ಗೆ ಕೌಂಟೌನ್ ಶುರುವಾಗಿದೆ. ಇಂಥ ಟೈಮಲ್ಲಿ ಪೇಷನ್ಸ್ ಕಳ್ಕೊಂಡು, ಅದು ಮಾವನ ಮುಂದೆ ಈ ಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ರೆ ಅವ್ರಿಗೆ ನಿನ್ನ ಬಗ್ಗೆ ಏನು ಒಪಿನಿಯನ್ ಬರುತ್ತೆ ಹೇಳು? ನೋಡು ಕಾತಿ, ನಾವು ನಮಗೋಸ್ಕರ ಫೈಟ್ ಮಾಡಬೇಕು, ಬೇರೆ ಯಾರಿಗೋಸ್ಕರನೂ ಅಲ್ಲ. ಪ್ರಭಾ, ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಪ್ರೀತು ಬೇರೆ ಯಾರೋ ಅಲ್ಲ, ನನ್ನ ತಮ್ಮ. ಅಕ್ಕ ಅನ್ನೋ ರೆಸ್ಪೆಕ್ಟು ಅವನಿಗೂ ಇರಬೇಕಲ್ವ ಕಾತಿ? ಅವನು ಒಂದ್ಸಲಿ ಆದರೂ, ಒಂದು ದಿವಸಕ್ಕಾದ್ರೂ ನಿನ್ನ ಮಾತು ಕೇಳಿದಾನ? ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನ ಹೇಳು? ನೋಡು ಕಾತಿ, ನೀನು ಪ್ರತಿಯೊಂದಕ್ಕೂ ಅನ್ಫಿಟ್ ಆಗಿರೋ ನಿನ್ನ ತಮ್ಮಂದ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಇದೇ ಆ ಮಲ್ಲಿಕಾಗೂ ಬೇಕಾಗಿರೋದು. ನಿನ್ನ ವೀಕ್ನೆಸ್ ಏನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಬೇಕು ಅಂತ ಮಾವನ ಮುಂದೆ ಟ್ರಿಗರ್ ಆಗಲಿ ಅಂತ ಪ್ರವೋಕ್ ಮಾಡ್ತಿದ್ದಾಳೆ. ನೋಡು ಕಾತಿ, ಮಾವನ ಮುಂದೆ ನೀನು ಚೀಪ್ ಆಗಲಿ ಅನ್ನೋದು ಅವಳ ಇಂಟೆನ್ಷನ್ ಅಲ್ಲ ಕಾತಿ. ನೀನು ಒಬ್ಳು ಲಾಯರು, ನಿನಗೆ ಈ ಸೂಕ್ಷ್ಮಗಳೆಲ್ಲ ಗೊತ್ತಾಗೋದಿಲ್ವಾ? ಇಷ್ಟಕ್ಕೂ ಮಲ್ಲಿಕಾ ಹೇಳಿರೋದ್ರಲ್ಲಿ ಏನು ತಪ್ಪಿದೆ? ಕಂಪ್ನಿ ವ್ಯವಹಾರದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಪ್ರೀತಮ್ ಹೇಳಿದಾನಲ್ಲ. ನೋಡು ಕಾತಿ, ಇನ್ನು ಮುಂದೆ ನೀನು ಅವನ್ನ ಡಿಫೆಂಡ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡು. ನೋ ಪ್ರಭಾ, ನೀನ್ ಹೇಳಿದ ತಕ್ಷಣ ಅಷ್ಟು ಈಸಿಯಾಗಿ ಚೇಂಜ್ ಆಗ್ಬಿಡೋದಕ್ಕಾಗಲ್ಲ. ಪವರ್ ನಮ್ ಕೈಯಲ್ಲಿ ಬರ್ಬೇಕು. ಐ ಅಗ್ರಿ. ಹಾಗಂತ ನನ್ನ ತಮ್ಮ ಪ್ರೀತುನ ಬಿಟ್ಬಿಡೋದಕ್ಕಾಗಲ್ಲ. ಕಾತಿ, ನಾನು ಹಾಗಲ್ಲ ಹೇಳಿತು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ನೋ ಮೋರ್ ಆರ್ಗ್ಯುಮೆಂಟ್ಸ್. ಪ್ರಭಾ, ನೋಡು, ನಾವು ಈ ತರ ಪ್ರೀತು ಬಗ್ಗೆ ಹಗುರವಾಗಿ ಮಾತಾಡೋದ್ರಿಂದ ಅವನ್ನ ಗೇಮಿಂದ ಆಚೆ ಇಟ್ಟಾಗತ್ತೆ. ನೋ, ಐ ವಿಲ್ ನಾಟ್ ಲೆಟ್ ಇಟ್ ಹ್ಯಾಪನ್ ಅಂಡ್ ಐ ವೆರಿ ವೆಲ್ ನೋ ಇಟ್ಸ್ ಅ ಕಾನ್ಸ್ಪಿರಸಿ. ಯಾವುದೇ ಕಾರಣಕ್ಕೂ ನಾನು ಅದನ್ನ ಆಗೋದಕ್ಕೆ ಬಿಡಲ್ಲ. ಹೇಗಾದರೂ ಮಾಡಿ ಇವಳು ತಲೆಯಲ್ಲಿರೋ ಪ್ರೀತು ಅನ್ನೋ ಪ್ರೀತಿನ ಕಿತ್ತು ಹಾಕಬೇಕು. ಪ್ರೀತು, 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 ರಾತ್ರಿ ಮನೆಗೆ ಬಂದಿಲ್ವಾ? Oh my God. ಕಾವೇರಿ, ಕಾವೇರಿ,
ಕಾವೇರಿ 2-3 ದಿನದಿಂದ ಏನೋ ಮಾತಾಡಬೇಕು ಅಂತ ಇದ್ದೆ. ನಿನ್ ಮೆಸೇಜ್ ಕೂಡ ಮಾಡಿದ್ದೆ, ಏನು ಅಂತ ಹೇಳು ಕಾವೇರಿ.